ನಮಸ್ಕಾರ ವೀಕ್ಷಕರೇ, ಶುಭೋದಯ. ತಮ್ಮೆಲ್ಲರಿಗೂ ಅತ್ಯಾತ್ಮೀಯ ಸ್ವಾಗತ ಕೆಪಿ ನಂಜುಂಡಿರವರ ಲಕ್ಷ್ಮಿ ಗೋಲ್ಡ್ಸ್ ಪ್ಯಾಲೇಸ್ ಅರ್ಪಿಸುವ ಬೃಹತ್ ಬ್ರಹ್ಮಾಂಡ ಕಾರ್ಯಕ್ರಮಕ್ಕೆ. ನಾವು ಜೀವನದಲ್ಲಿ ಯಾರನ್ನು ಕೂಡ ದ್ವೇಷಿಸಬಾರ್ದಂತೆ. ಯಾಕಂದ್ರೆ ಕೆಲವರು ನಮ್ಗೆ ಸಂತೋಷವನ್ನ ಉಂಟು ಮಾಡಿದ್ರೆ, ಇನ್ನು ಕೆಲವರು ನಮ್ಗೆ ಒಳ್ಳೆಯ ಅನುಭವದ ಪಾಠವನ್ನ ಹೇಳ್ಕೊಡ್ತಾರೆ. ಮತ್ತೆ ಕೆಲವರು ನಮ್ಗೆ ಸಮಸ್ಯೆಯಿಂದ ಹೊರಗೆ ಬರೋದಕ್ಕೆ ಸರಿ ದಾರಿಯನ್ನ ಸೂಚಿಸ್ತಾರೆ. ಹಾಗಾಗಿ ಯಾರ ಜೊತೆನೂ ಜಗಳ ಆಡ್ಬೇಡಿ ಅಂತ ಹೇಳ್ತಾ ಬನ್ನಿ ಗುರೂಜಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ಬಿಡೋಣ. ಶ್ರೀಯುತರು ಶ್ರೀ ಸಂಪೂರ್ಣ ಸನಾತನ ಧರ್ಮ ಸಂರಕ್ಷಣಾ ಸಮಿತಿಯ ಸಂಸ್ಥಾಪಕರು ಹಾಗೂ ಶ್ರೀ ಸಂಪೂರ್ಣ ವರಮಹಾಲಕ್ಷ್ಮಿ ಮಹಾಸಂಸ್ಥಾನದ ವ್ಯವಸ್ಥಾಪಕ ನಿರ್ದೇಶಕರು, ನಮ್ಮೆಲ್ಲರ ಪ್ರೀತಿಯ ಗುರುಗಳು ಶ್ರೀ ನರೇಂದ್ರ ಬಾಬು ಶರ್ಮಾ ಗುರುಜಿ ಅವರು. ಗುರುಜಿ ನಮಸ್ಕಾರ. ಬೃಹತ್ ಬ್ರಹ್ಮಾಂಡ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಎಂದಿನಂತೆ ಗುರುಜಿ ತಮ್ಗೆ, ನಿಮಗೆ ಎಲ್ಲಾ ವೀಕ್ಷಕ ಬಾಂಧವರಿಗೆ ಪರಿಪೂರ್ಣವಾದ ಸ್ವಾಗತ, ಸುಸ್ವಾಗತ. ಗುರುಜಿ, ಇವತ್ತು ಗುರುವಾರ ಆಗಿರೋದ್ರಿಂದ ಸ್ವಲ್ಪ ಗುರುವಿನ ಕುರಿತು ಸಾಕಷ್ಟು ಮಾಹಿತಿಯನ್ನ ನೀಡ್ತೀರಾ ಅಂತ ಗೊತ್ತು. ಏನ್ ತಿಳಿಸ್ಕೊಡ್ತಾ ಇದ್ದೀರಾ? ದೈವಾನುಗ್ರಹ ಭಕ್ತ ಪ್ರಿಯರೇ, ವಿಶೇಷವಾಗಿರ್ತಕ್ಕಂಥ ಬ್ರಹ್ಮಾಂಡ ಲೋಕದ ವಿಶೇಷ ಇವತ್ತಿನ ದಿವಸ. ಬ್ರಹ್ಮಾಂಡ ಲೋಕದಲ್ಲಿ ಪ್ರತಿಯೊಬ್ಬ ಮನುಷ್ಯನಿಗೂ ಜೀವರಾಶಿಗೂ ಗುರು ಅನುಗ್ರಹ ಹೇಗೆ ಸಿಗಬೇಕು ಅನ್ನೋದೆಲ್ಲ ತಿಳಿಸ್ಕೊಡಕ್ಕೆ ತಮ್ಮೆಲ್ಲರನ್ನು ವೀಕ್ಷಕ ಬಾಂಧವರಲ್ಲಿ ಪರಿಪೂರ್ಣವಾಗಿ ಸ್ವಾಗತ, ಸುಸ್ವಾಗತ. ವೀಕ್ಷಕರೇ, ಇವತ್ತು ತುಕಾರಾಮ, ಸಂತ ತುಕಾರಾಮ ವಿಶೇಷವಾಗಿ ಅವರಿಗೆ ಅನುಗ್ರಹ ಸಿಕ್ಕಿದ್ದ ದಿನ. ಅವರಿಗೆ ಗುರು ವಂದನೆಯನ್ನ ಪರಿವರ್ತನಾ ಸ್ವರೂಪಕ್ಕೆ ಗುರು ಸ್ಮರಣೆಯನ್ನ ಮಾಡಿಕೊಂಡಾಕ್ಷಣಕ್ಕೆ ಅವರಿಗೆ ಜ್ಞಾನೋದಯವನ್ನ ಸಿಕ್ಕಿದ್ದ ದಿನ. ಸಂತ ತುಕಾರಾಮರು ಎಷ್ಟು ಒಳ್ಳೆ ಸುದಿನದಲ್ಲಿ ಅನುಗ್ರಹವನ್ನ ಪಡೆದಿರತಕ್ಕಂಥ ಗುರುವಾರದಲ್ಲೇ ಸಂತರನ್ನ ನೆನೆಸ್ಕೊಳ್ಳೋ ದಿನ. ಇವತ್ತು ಶನಿವಾರ. ನಾವು ಜ್ಞಾಪಿಸ್ಕೋಬೇಕಾದ ವಿಚಾರವನ್ನು ಇವತ್ತೇ ತಿಳಿಸ್ಕೊಡ್ತೀನಿ. ಶನಿವಾರ ಇವತ್ತಿನ ದಿವಸದಿಂದ ನಾಳೆ ನಾಡಿದ್ದು ಜ್ಞಾಪಕ ಇಟ್ಕೊಳ್ಳಿ. ಇವತ್ತು ನಾಳೆ ನಾಡಿದ್ದು ಆ ಶನಿವಾರದಲ್ಲಿ ಸ್ಮರಣೆ ಮಾಡ್ಕೊಳ್ಳೋದು ದಿನ. ಏಕೈಕವಾಗಿ ಲವಣವನ್ನ, ಉಪ್ಪನ್ನ, ಬೂದು ಕುಂಬಳಕಾಯನ್ನ ದಾನವನ್ನಾಗಿ ಮಾಡತಕ್ಕಂಥ ವಿಚಾರ. ಯಾರಿಗೆ? ಗುರು ಹಿರಿಯರಿಗೆ, ಎಲ್ಲ ಮಠಮಾನ್ಯರಿಗೆ. ವಿಶೇಷವಾಗಿ ಅನ್ನದಾನ ಎಲ್ಲಿ ಮಾಡ್ತಾರೋ ಮಧ್ಯಾಹ್ನದ ಒಳಗೆ, ಮಧ್ಯಾಹ್ನದ ಮೇಲ್ಪಟ್ಟು ದಾನವನ್ನ ಮಾಡಿಕೊಡುದು. ಪ್ರತಿಯೊಬ್ಬರಿಗೂ, ವಿಶೇಷವಾಗಿ ಯತಿಗಳಿಗೆ, ಸನ್ಯಾಸಿಗಳಿಗೆ, ಸಾಧುಗಳಿಗೆ, ಬ್ರಾಹ್ಮಣರಿಗೆ, ಅರ್ಚಕರಿಗೆ, ಇಂಥವರಿಗೆ ಬೂದು ಕುಂಬಳಕಾಯಿ ಅಂದ್ರೆ ಕೂಷ್ಮಾಂಡ, ಗುರು ತತ್ವದಲ್ಲಿ ಲವಣ ಅಂದ್ರೆ ಕುಜ, ಗುರುಮಂಗಳ ಯೋಗವನ್ನ ದಾನವಾಗಿ ಮೃಗಶಿರಾ ನಕ್ಷತ್ರದಂದು ದಾನವನ್ನ ಮಾಡತಕ್ಕಂಥದ್ದು. ಮೃಗಶಿರಾ ನಕ್ಷತ್ರ ಶುಕ್ರ ಸಾಕ್ಷಾತ್ ಲಕ್ಷ್ಮಿ. ಆ ದಾನವನ್ನ ಮಾಡಿದಾಗ ಶುಕ್ರದೋಷ, ಗುರು ಪರಿವರ್ತನೆ, ಪರಿಪೂರ್ಣವಾಗಿರ್ತಕ್ಕಂಥ ಋಣ ಅನುಬಂಧ ಆ ಕಾಲದಿಂದ ತಂದೆ ಕಡೆನೋ ತಾಯಿ ಕಡೆನೋ ಪರಿವರ್ತನೆ. ಶಿವರಾತ್ರಿಗೆ ನೀವೆಲ್ಲ ಶಿವ ಅಂತ ಪೂಜೆ ಮಾಡ್ತಿರ್ತೀರ ನಿಮ್ಮ ನಿಮ್ಮ ಮಠಗಳಲ್ಲಿ. ತದನಂತರ ಬಂದು ಕರ್ಮವನ್ನ ಕಳ್ಕೊಳ್ಳೋ ಸಮಯಕ್ಕೆ ಇನ್ನೇನು ಬಿಟ್ಟು ಹೋದ ಮೇಲೆ ಯಾರ್ಯಾರು ಕರ್ಮ ಗಂಟೆಗಳನ್ನು ಹಾಕ್ತಾರೆ, 20ನೇ ತಾರೀಕು ದರ್ಶನ, ಯಾರ್ಯಾರು ಬರೀ ದರ್ಶನ ಮಾಡಿ ಶನೇಶ್ವರನಿಗೆ ಅಭಯವನ್ನ ನೀಡಿ ಅನುಗ್ರಹವನ್ನ ಪಡಿಬೇಕು ಅನ್ನೋ ಯೋಗವನ್ನ, ಪಟ್ಟಾಭಿಷೇಕವನ್ನ ಮಾಡಿರ್ತಕ್ಕಂಥ ಶನೇಶ್ವರನಿಗೆ ಛಾಯಾದೇವಿ ಸಮೇತ ಯಮಧರ್ಮರಾಜನಿಗೆ ಇವರು ಏನ್ ಮಾಡ್ತಾರೆ, ಸೂರ್ಯನಿಗೆ ಒಪ್ಸೋ ದಿನ. ಆ ಸೂರ್ಯನಿಗೆ ಒಪ್ಸೋ ಸಮಯಕ್ಕೆ ಮುತ್ತುರಾಯ ಸ್ವಾಮಿ ನೇರ ದರ್ಶನವನ್ನ ನದಿ ತೀರದಲ್ಲಿರ್ತಕ್ಕಂಥದ್ದು. ಇವತ್ತೇನು ಕೆರೆ ಆಗಿದೆ, ಕೊಮ್ಮಘಟ್ಟ ಗ್ರಾಮ, ತಾವರೆಕೆರೆ, ಮಾಗಡಿ ರೋಡ್ ತಾವರೆಕೆರೆಗೂ, ವಿಶೇಷವಾಗಿರ್ತಕ್ಕಂಥ ಕೆಂಗೇರಿ ಉಪನಗರಕ್ಕೂ ಮಧ್ಯಭಾಗದಲ್ಲಿರ್ತಕ್ಕಂಥ ಸುಳೀಕೆರೆ ಗ್ರಾಮ, ಅಲ್ಲಿ ಹೊಸಕೆರೆ ಗ್ರಾಮ, ಅದೇ ಕೊಮ್ಮಘಟ್ಟ ಕ್ಷೇತ್ರ, ಛಾಯಾದೇವಿ ಕ್ಷೇತ್ರ. ಈ ಕ್ಷೇತ್ರದಲ್ಲಿ ನೆಲೆಸಿರ್ತಕ್ಕಂಥ ಜಗನ್ಮಾತೆಯನ್ನ ಪ್ರತಿಯೊಬ್ಬರು ಬರಬೇಕಾದ್ರೆ ಪಂಚಶಲ್ಯಗಳ ಮಾತ್ರ, ಬೇರೆಯವರಿಗೆ ಎಂಟ್ರಿ ಇಲ್ಲ. ಪಾದರಕ್ಷೆಗಳ ಹಾಕೊಂಡೇ ಬರಬಾರ್ದು. ಮೊಬೈಲ್ ಫೋನ್ಗಳು ತಂದ್ರೆ ಎತ್ತು ಬಿಸಾಕ್ಬಿಡ್ತಾರೆ. ಹುಷಾರ್ ಹುಷಾರ್ ಹುಷಾರ್. ಗಾಡಿಲಾದ್ರೂ ಇಟ್ಕೊಳ್ಳಿ, ಮನೇಲಾದ್ರೂ ಇಟ್ಟು ಬಂದ್ಬಿಡಿ. ಊರಿಂದ ಬರ್ತಕ್ಕಂಥವ್ರು ದಯವಿಟ್ಟು ತರಬೇಡಿ. ಪರ್ಸ್ಗಳನ್ನ ಯಾವ ಕಾಲಕ್ಕೂ, ಬ್ಯಾಗ್ಗಳನ್ನಾಗ್ಲಿ ಯಾವುದನ್ನೇ ಆಗ್ಲಿ ಒಳಗಡೆ ಪ್ರವೇಶವಿಲ್ಲ. ತರ್ತಕ್ಕಂಥವ್ರು ಬರೀ ಕೈಯಲ್ಲಿ ಬರಬೇಕು, ಗಂಟುಗಳ ಮಾತ್ರ ಹಾಕಬೇಕು. ಸ್ಮರಣೆ ಮಾಡಿಕೊಂಡು ಭಗವತಿಯಲ್ಲಿ ಪ್ರಾರ್ಥನೆ ಮಾಡಿಕೊಂಡು, ನನ್ನ ಕರ್ಮ ಹೀಗೆ ಕಳ್ಕೊಂಡಿದ್ದೀನಿ, ನಿನ್ನ ಮೇಲೆ ಹಾಕಿರ್ತಕ್ಕಂಥ ಭರವಸೆ ನನಗಿದೆ, ಇನ್ನು ಮೇಲೆ ಆ ರುದ್ರ ಯಾಗ ಆಗೋ ಸಮಯಕ್ಕೆ ನಿನಗೆ ಮಡ್ಲಕ್ಕಿ ನಾನು ತುಂಬಿ ವಿಶೇಷವಾಗಿ ಈಶ್ವರನಿಗೊಂದು ಅಭಿಷೇಕವನ್ನು ಮಾಡಿ ನನ್ನ ಕರ್ಮಾನುಸಾರ ಈಶ್ವರನಿಗೆ ಒಪ್ಪಿಸಿದ ಮೇಲೆ, ಶನೇಶ್ವರನ ಮೇಲೆ ಯಾರೋ ರುದ್ರ ತಾಂಡವ ಶಿವನು. ಅದಕ್ಕೆ ಶನೇಶ್ವರನ ಮೇಲೆ ರುದ್ರಯಾಗವನ್ನ ಮಾಡಿದಾಗ ನಮ್ಮೆಲ್ಲರ ಕರ್ಮವನ್ನ ಅವನು ತುಳಿದಿಟ್ಟಾಗ ಪಾರ್ವತಿ ಪರಮೇಶ್ವರ ಸುಯೋಗ ದರ್ಶನ. ಅದಕ್ಕೆ ಧರ್ಮಯಾಗ ಕೊನೇ ಕರ್ಮಯಾಗ, ಇದೇ ಸಂಪೂರ್ಣ ವರಮಹಾಲಕ್ಷ್ಮಿಯ ಕೊನೆಯ ಸುಯೋಗ. ಅದಾದ ಮೇಲೆ ದೇವಾಲಯ ನಿರ್ಮಾಣ ಕಾರ್ಯ ಪ್ರಾರಂಭ, ಜಗನ್ಮಾತೆಯ ಕೊನೆ ದೇವಾಲಯ ದರ್ಶನ. ಅಂದಿನ ಕಾಲದಿಂದ ಇಂದಿನ ಕಾಲದವರೆಗೂ ಆದಿಶಂಕರಾಚಾರ್ಯರು ವೀಳ್ಯದೆಲೆ ಮೇಲೆ ಬರೆದಿರ್ತಕ್ಕಂಥ ಲಕ್ಷ್ಮಿಯ ಕೊನೆ ದಿವಸದ ಅಂತ್ಯಕಾಲದಲ್ಲಿ ಕನ್ಯಾಕುಮಾರಿಯಿಂದ ಕಾಶ್ಮೀರದವರು ಇರತಕ್ಕಂಥ ಅಷ್ಟೂ ದೇವಾನ ದೇವತೆಗಳ ಏಕಶಕ್ತಿಯ ಕೇಂದ್ರ ಬಿಂದುವೆ ಸಾಕ್ಷಾತ್ ಜಗನ್ಮಾತೆ ಒಳಗೆ ಆಹ್ವಾನೆ.
ಅದಕ್ಕೆ ಇಂಥ ಒಂದು ದೇವಾಲಯಕ್ಕೆ ಲೋಕ ಕಲ್ಯಾಣಾರ್ಥವಾಗಿ ಮಾಡ್ತಕ್ಕಂಥ ಈ ಕಾರ್ಯಕ್ಕೆ ಇದೇ ವಿಶೇಷವಾಗಿರ್ತಕ್ಕಂಥ ನಿಮ್ಮೆಲ್ಲರ ಸಂತರ ಅನುಗ್ರಹವನ್ನು ಪಡೆತಕ್ಕಂಥ ಇವತ್ತು ಸಂತ ತುಕಾರಾಮನ ನೆನೆಸ್ಕೊಂಡು ನಮ್ಮ ಕಾರ್ಯಕ್ರಮ ಮುಖಾಂತರವಾಗಿ ನಿಮ್ಮೆಲ್ಲರ ಯೋಗಗಳನ್ನು ಗುರುವಾರದಂದು ಜ್ಞಾಪಕ ಇಟ್ಕೊಂಡು ಋಣವನ್ನು ಬೇಗ ಕಳ್ಕೊಂಡು ಕರ್ಮಗಂಟ ಹಾಕಕ್ಕೆ ಮೊದಲು ಲವಣ ಅಂದರೆ ಎಲ್ಲ ಮಠಮಾನ್ಯರೇ, ನಿಮ್ಮ ಗುರುದೇವರುಗಳು, ನಿಮ್ಮ ಯಾತ್ರೆ ಸ್ಥಳಗಳು ಎಲ್ಲೆಲ್ಲಿ ಅನ್ನದಾನ ಮಧ್ಯ ನಡೆಯುತ್ತೋ ಅಲ್ಲಿಗೆ ಹೋಗಿ ತಲುಪಿಸ್ಬೇಕು. ಲವಣ ಅಂದರೆ ಕಲ್ಲುಪ್ಪು, ಕುಂಬಳಕಾಯಿ ಅಂದರೆ ಬೂದು ಕುಂಬಳಕಾಯಿ ಅಂದರೆ ಆಶ್ ಗಾರ್ಡ್, ಜ್ಞಾಪಕ ಇಟ್ಕೊಳ್ಳಿ, ಅದೇ ಸಾಕ್ಷಾತ್ ಗುರು. ಎರಡನ್ನ ದಾನ ಕೊಟ್ಟು ನಾಣ್ಯವನ್ನು ಸ್ವಲ್ಪ ಮಟ್ಟಕ್ಕೆ ಕೊಟ್ಟು ನಮಸ್ಕಾರ ಮಾಡ್ಕೊಂಬಂದ್ರೆ ಸದ್ವಿನಿಯೋಗ ಅನ್ನದಾನ ಪ್ರಭುವೆ. ಅದಕ್ಕೆ ಅನ್ನಪೂರ್ಣೆ ಸದಾಪೂರ್ಣೆ ಶಂಕರ ಪ್ರಾಣವಲ್ಲಭೆ ಜ್ಞಾನ ವೈರಾಗ್ಯ ಸಿದ್ಧಾರ್ಥಂ ಭಿಕ್ಷಾಂದೇಹಿ ಚ ಪಾರ್ವತಿ. ಇಂಥ ಒಂದು ಪಾರ್ವತಿ ದೇವಿನ ಸ್ಮರಣೆ ಮಾಡ್ಕೊಳ್ಳಿ. ಇದು ಬಂದ್ ಗುರುಜಿ, ಇವತ್ತು ಬಹಳ ಸೊಗಸಾದ ದಿನ. ಸಂತರಲ್ಲೇ ಮಹಾನ್ ವ್ಯಕ್ತಿ ಅನ್ಸ್ಕೊಂಡಂತಹ ತುಕಾರಾಮ್ ಅವರಿಗೆ ಜ್ಞಾನೋದಯವಾದಂತಹ ದಿನ ಅಂತ ಹೇಳಿದ್ರಿ. ಜೊತೆಗೆ ಲವಣವನ್ನ ದಾನ ಮಾಡಿ, ಜೊತೆಗೆ ಬೂದು ಕುಂಬಳವನ್ನ ಕೂಡ ಕೊಡಿ. ಯಾತಕ್ಕಾಗಿ ಅಂತ ಹೇಳ್ತಾ, ನಮ್ಮ ಸಂಸ್ಥೆ ಕೆಲವೊಂದು ಬದ್ಧತೆಯಿಂದ ಒಳಪಟ್ಟಿದೆ, ಅದನ್ನ ಮೀರಿದ್ರೆ ಅಂತಹವರು ಅಲ್ಲಿ ಯಾಗಕ್ಕೆ ಬರೋದಕ್ಕೆ ನಿಷಿದ್ಧ ಅಂತ ಕೂಡ ಹೇಳಿದ್ರಿ.